ಹಾಯ್ ಎಲ್ಲೋ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾವು ಈ ಕಾರ್ತಿಕ ಮಾಸದ ಕೊನೆಯಲ್ಲಿ ನಡೆಯುವಂತಹ ಒಂದು ಜಾತ್ರಾ ಮಹೋತ್ಸವಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವ ಜಾತ್ರಾ ಮಹೋತ್ಸವ, ಹೇಗೆ ನಡೆಯುತ್ತೆ, ಯಾವ ಊರಲ್ಲಿ ನಡೆಯುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಭಾನುವಾರ ಬೆಳಗ್ಗೆ ಬೇಗ ಎದ್ದು ಪಟಾಪಟ್ ಅಂತ ರೆಡಿಯಾಗಿ ನಾವು ಹೋಗ್ತಾ ಇರೋದು ನಮ್ಮ ಊರು ಹಾಸನ್ಗೆ. ಭಾನುವಾರ ಆಗಿದ್ದ ಕಾರಣ ಬೆಂಗಳೂರಲ್ಲಿ ಅಷ್ಟೇನು ಟ್ರಾಫಿಕ್ ಇಲ್ದಿರೋದ್ರಿಂದ ತುಂಬ ಬೇಗ ಹೋಗಿ ಹಾಸನ್ನ ಸೇರಿದ್ವಿ. ಮನೆಗೆ ಹೋಗಿ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ನೈಟ್ ಊಟ ಮುಗಿಸಿ ನಾವು ಹೋಗ್ತಾ ಇರೋದು ದೇವ್ರ ಉತ್ಸವ ನೋಡೋದಕ್ಕೆ. ನಮ್ಮ ಮನೆಯಿಂದ ದೇವಸ್ಥಾನ ಒಂದು 3 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಉತ್ಸವ ಇಷ್ಟು ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ಇದು ನನ್ನ ಮದುವೆ ಆದ ಮೊದಲನೇ ವರ್ಷದ ಉತ್ಸವ ಆಗಿತ್ತು. ದೇವಸ್ಥಾನದ ಸುತ್ತಮುತ್ತ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಡೆಕೋರೇಷನ್ಸ್ನ ಮಾಡಿದ್ರು. ಹಾಗೆ ಉತ್ಸವ ನೋಡೋದಕ್ಕೆ ತುಂಬ ಜನ ಸೇರಿದ್ರು. ಅವರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆನೂ ತುಂಬ ಚೆನ್ನಾಗಿ ಮಾಡಿಸಿದ್ರು. ನಾನು ಮೊದಲನೇ ಸಲ ನೋಡಿದ್ದಾದ್ರೂ ಅಲ್ಲಿನ ವಿಧಿವಿಧಾನ, ಪೂಜಾ ವಿಶೇಷತೆಗಳು ತುಂಬ ಚೆನ್ನಾಗಿ ನಡೀತಾ ಇತ್ತು. ನಾನು ಹೋಗಿರೋ ಅಂತ ಈ ಉತ್ಸವ ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನ ಹಳೇಬೀಡು, ಈ ದೇವರ ಉತ್ಸವಕ್ಕೆ ನಾನು ಹೋಗಿದ್ದು. ಈ ದೇವಸ್ಥಾನಕ್ಕೆ ನಾನು ಈ ಮುಂಚೆ ಕೂಡ ಹೋಗಿದ್ದೆ, ಆದರೆ ಈ ಲೈಟಿಂಗ್ಸಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಹೋಗಿದ್ದಾಗ ನೋಡಿದ ದೇವಸ್ಥಾನಕ್ಕೂ ನಾನು ಇವಾಗ ನೋಡ್ತಾ ಇರೋ ದೇವಸ್ಥಾನಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು. ಹಾಗೆ ತುಂಬ ಚೆನ್ನಾಗಿ ದೇವಸ್ಥಾನನ ಇಂಪ್ರೂವ್ ಮಾಡಿದ್ದಾರೆ. ನಾವು ಮೊದಲು ಹೋಗಿದ್ದ ಸನ್ನಿಧಿ ಅಜ್ಜಯ್ಯ ಅವ್ರ ಸನ್ನಿಧಿ. ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಅದೇ ಅಜ್ಜಯ್ಯ ಅವ್ರ ಸನ್ನಿಧಿ. ನಾನು ದೇವ್ರನ್ನ ನೋಡೋದಕ್ಕಿಂತ ಅಲ್ಲಿರೋ ಲೈಟಿಂಗ್ಸ್ ನನಗೆ ತುಂಬ ಇಷ್ಟ ಆಯಿತು. ದೇವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದ್ದು. ಹಾಗೆ ಅಲ್ಲಿನ ಕ್ಲೀನ್ನೆಸ್ ಮತ್ತು ಎಷ್ಟೇ ಜನ ಅಲ್ಲಿ ಕ್ಯೂ ನಿಂತಿದ್ರು ಕೂಡ ಎಲ್ಲರೂ ಕೂಡ ತುಂಬ ಸೈಲೆನ್ಸ್ನ ಮೇಂಟೈನ್ ಮಾಡಿದರು. ಅದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಇವಾಗ ಏನು ನೀವು ನೋಡ್ತಾ ಇದ್ದೀರಾ, ಇದು ಪುಷ್ಪಗಿರಿ ಮಹಾಸಂಸ್ಥಾನನ ಮೊದಲು ಯಾರು ಸ್ಥಾಪನೆ ಮಾಡಿದ್ರು, ಹಾಗೂ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಜನ ಸಂಸ್ಥಾನದಲ್ಲಿದ್ದರು, ಹಾಗೆ ಇವರು ಸನ್ಯಾಸಿತನವನ್ನು ಯಾವಾಗ ಪಡ್ಕೊಂಡ್ರು, ಇವರ ಊರು ಮತ್ತು ಇವರ ಭಾವಚಿತ್ರವನ್ನು ದೇವಸ್ಥಾನದ ಸುತ್ತಮುತ್ತ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇದನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಹಾಗೆ ನೀವಲ್ಲಿ ನೋಡ್ತಾ ಇರ್ಬೋದು, ಪುನೀತ್ ರಾಜ್ಕುಮಾರ್ ಅವರು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿರೋದನ್ನು ಕೂಡ ಅಲ್ಲಿ ಹಾಕಿದ್ದಾರೆ. ಮತ್ತೊಂದು ಖುಷಿ ಪಡುವಂಥ ವಿಷಯ ಏನಂದರೆ, ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದ ಸ್ವಾಮಿಗಳು ಕೂಡ ಈ ಆಸ್ಥಾನದಲ್ಲಿದ್ದರು ಅನ್ನೋದು ನಮಗೆ ಹೆಮ್ಮೆ ಪಡುವಂಥ ವಿಷಯ. ಅದನ್ನೆಲ್ಲ ನೋಡಿಕೊಂಡು ಕೆಳಗಡೆ ಬರಬೇಕಾದ್ರೆ ಅನೇಕ ಜಾಗಗಳಿಂದ ಲಿಂಗಗಳನ್ನು ತಂದು ಇಲ್ಲಿ ಸಂಸ್ಥಾಪನೆ ಮಾಡಿರೋದನ್ನು ಕೂಡ ನಾವು ನೋಡ್ಬೋದು. ಹಾಗೆಯೇ ಇಲ್ಲಿ ನೋಡಬಹುದಾದಂತಹ ತುಂಬ ಜಾಗಗಳಿದೆ. ನನ್ನ ಕೈಲಿ ಎಷ್ಟು ಆಗುತ್ತೆ ಅಷ್ಟನ್ನು ನಾನಿಲ್ಲಿ ಕವರ್ ಮಾಡಿ ತೋರಿಸಿದ್ದೀನಿ. ನಾವು ಅದನ್ನು ಮುಗಿಸಿ ಬರೋ ಒಳಗಡೆ ಉತ್ಸವ ಕೂಡ ಬರ್ತಾ ಇತ್ತು. ಅದನ್ನು ನೋಡೋಣ ಅಂತ ಅಲ್ಲೇ ನಿಂತ್ಕೊಂಡ್ವಿ. ಉತ್ಸವದ ವಿಶೇಷತೆ ಬಾಳೆ ದಿಂಡಿನ ಆರತಿ. ಚಿಕ್ಕವರಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಬಾಳೆ ದಿಂಡಿನ ಆರತಿ ಹಿಡ್ಕೊಂಡು ದೇವ್ರ ಮುಂದೆ ನೆಡ್ಕೊಂಡು ಬರ್ತಾರೆ. ಒಬ್ಬೊಬ್ಬರು ಕೂಡ ಒಂದೊಂದು ಥರ ಬೇಡ್ಕೊಂಡಿರ್ತಾರೆ, ಒಂದೊಂದು ಥರ ಹರಕೆಗಳನ್ನ ಕಟ್ಕೊಂಡಿರ್ತಾರೆ. ಒಬ್ಬರು 9 ವರ್ಷಗಳ ಕಾಲ ಈ ಥರ ಆರತಿನ ಹಿಡ್ಕೊಂಡು ದೇವಸ್ಥಾನ ಸುತ್ತ ಬರ್ತೀವಿ ಅಂತ ಹೇಳ್ಕೊಂಡಿರ್ತಾರೆ. ಇನ್ನೊಬ್ಬರು 1 ವರ್ಷ ಬರ್ತೀವಿ ಅಂತ ಹೇಳ್ಕೊಂಡಿರ್ತಾರೆ. ಈ ಥರ ಆರತಿನ ಇಟ್ಕೊಂಡು ದೇವರ ಮುಂದೆ ನೆಡ್ಕೊಂಡು ದೇವಸ್ಥಾನನ ಒಂದು ಸುತ್ತು ಸುತ್ತಕೊಂಡು ಮತ್ತೆ ಬಂದು ಅಲ್ಲೇ ನಿಲ್ತಾರೆ. ಈ ಆರತಿ ಬೆಳಗೋ ರೀತಿ ದೇವರ ಉತ್ಸವ ಸ್ಟಾರ್ಟ್ ಆದಾಗ ಪ್ರಾರಂಭವಾಗಿ ದೇವರ ಉತ್ಸವ ಬೆಳಗಿನ ಜಾವ 4 ಗಂಟೆಗೆ ಕೊನೆಯಾಗುತ್ತೆ. ಅಲ್ಲಿವರೆಗೂ ಕೂಡ ಇದೇ ಥರ ಆರತಿ ಮಾಡ್ತಾನೆ ಇರ್ತಾರೆ. ನೀವಿವಾಗ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಮೊದಲು ಬರ್ತಾ ಇರೋ ದೇವರು ಪುಷ್ಪಗಿರಿಯ ಮಲ್ಲಿಕಾರ್ಜುನ ಸ್ವಾಮಿ. ನಂತರ ಇಲ್ಲಿ ಎರಡನೇದಾಗಿ ಏನು ನೋಡ್ತಾ ಇದ್ದೀರಾ, ಅದು ನಾವು ಆವಾಗಲೇ ಏನು ನೋಡಿದ್ವಿ ದೇವಸ್ಥಾನದೊಳಗಡೆ ಅಜ್ಜಯ್ಯ ಅವರನ್ನು ಕೂಡ ಇಲ್ಲಿ ಮೆರವಣಿಗೆಗೆ ಕರ್ಕೊಬಂದಿರ್ತಾರೆ. ಹಾಗೆ ನಾನಿಲ್ಲಿ ಇನ್ನೊಂದು ವಿಶೇಷತೆನ ಗಮನಿಸಿದೆ. ಹಿಂದಿನ ಕಾಲದಲ್ಲಿ ಏನು ಜನ ಜಾತ್ರೆನ ನೋಡೋಕ್ಕೆ ಎತ್ತಿನ ಗಾಡೀಲಿ ಬರ್ತಿದ್ರು, ಅದನ್ನು ಕೂಡ ಇಲ್ಲಿ ನಾವು ನೋಡ್ಬೋದಾಗಿದೆ. ಇಷ್ಟನ್ನು ನೋಡಿಕೊಂಡು ನಾವು ಮನೆಗೆ ಹೋದ್ವಿ. ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಲಾಟ್ಸ್ ಆಫ್ ಲವ್.